ವೆಲ್ಕಮ್ ಬ್ಯಾಕ್ ಅಫಿಷಿಯಲ್ ಡೇ ಟ್ರಿಪ್ ಡೇ 2 ಟ್ರಿಪ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಿರೋದಕ್ಕೆ. ನಮಗೆ ನಿಜ ಯಾರು ವಿಡಿಯೋ ನೋಡಲ್ಲ, ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ನಮ್ಗೆ ನಾವೇ ನೋಡ್ಕೊಳ್ತಾ ಇರ್ತೀವಿ. ಎಷ್ಟು ವ್ಯೂ ಅಂದರೆ ನಾವೇ ನೋಡೋದು, ವ್ಯೂಸ್ ಕೌಂಟ್ ಹಾಕೊಂಡಿರೋದು. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವೊಬ್ರು ಒಂದು ಸ್ವಲ್ಪ ಜನ ಇದ್ದಾರೆ, ಅವ್ರು ನೋಡ್ತಾರೆ. ಸೊ ಸಾಕು ನನಗೆ. ನನ್ನ ಟ್ರೂ ಫ್ರೆಂಡ್ಸ್ ಕೂಡ ನೋಡ್ತಾರೆ. ಟ್ರೂ ಫ್ರೆಂಡ್ಸ್. ಆ್ಯಂಡ್ ನೀವೆಲ್ಲರೂ ನನಗೆ ವಿಶ್ ಮಾಡ್ಬೋದು, ಯಾಕಂದ್ರೆ ಇವತ್ತು ನನ್ನ ಬರ್ಡೇ. ಇವತ್ತು ನನ್ನ ಬರ್ಡೇ ಪ್ರಯುಕ್ತ ನಾನು ಫಸ್ಟು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದಿ ಫೇಮಸ್ ಟೆಂಪಲ್ ಇನ್ ಕೊಡೈಕೆನಾಲ್. ಅದು ಒಂದು ಪುಂಬರಾಯಿ ಅನ್ನೋ ವಿಲೇಜಲ್ಲಿದೆ, ಮುರುಗನ್ ಟೆಂಪಲ್ಲು. ಟೆಂಪಲ್ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೊರಗಡೆಯಿಂದ ನಾವು ನೋಡ್ತಾ ಇದ್ದೀವಿ. ಐ ಡೋಂಟ್ ನೋ ನಾವು ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ಇಲ್ಲಿಂದ ಹೇಗೆ ಕಾಣಿಸ್ತಿದೆ ದೇವಸ್ಥಾನದ ಹೊರಗಡೆ ಜಾಗ ಅನ್ನೋದನ್ನು ನಾನು ತೋರಿಸ್ತೀನಿ ಈಗ. ಸೊ ಇದೇ ಟೆಂಪಲ್ಲು. ಇದು ನೋಡಿದ ತಕ್ಷಣ ಅನಿಸುತ್ತೆ ತುಂಬ ಓಲ್ಡ್ ಟೆಂಪಲ್ ಇದು ಅಂತ. ಆ್ಯಂಡ್ ಇಲ್ಲಿಂದ ವ್ಯೂಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೆಟ್ಸ್ ಗೋ ಇನ್ಸೈಡ್. ಹಾಗೆ ಆಶೀರ್ವಾದ ತೊಗೊಂಡು ಬರೋಣ ದೇವ್ರ ಹತ್ರ. ಅಷ್ಟು ಜನ ಇಲ್ಲ ಇವತ್ತು, ಫ್ರೈಡೇ. ಜನ ಇರ್ತಾರೆ ಯೂಶ್ವಲಿ ಕೊಡೈಕೆನಾಲಲ್ಲಿ. ವೀಕೆಂಡ್ಸ್ ಅಂದರೆ ತುಂಬ ಜನ ಇರ್ತಾರೆ. ಬಟ್ ಇವತ್ತು ಫ್ರೈಡೇ ಜನ ಇರ್ತಾರೆ ಅಂತಲೇ ಅಂದ್ಕೊಂಡ್ವಿ, ಬಟ್ ಜನ ಇಲ್ಲ, ಅಷ್ಟಿಲ್ಲ. ಕಂಪ್ಯಾರಿಟಿವ್ಲಿ ಲೈಕ್ ಯೂಶ್ವಲಿ ಜನ ಇರಬೇಕು ಫ್ರೈಡೇ ಆದ್ರೂ, ಬಟ್ ಕಡಿಮೆ ಇದ್ದಾರೆ. ಸೊ ಹೋಗಿ ದರ್ಶನ ಮಾಡೋಣ, ಹೋಗೋಣ. ನಾವು ಆಗಲೇ ಒಂದು ವ್ಯೂ ತೋರಿಸ್ನಲ್ಲ, ಅದೇ ಎಂಟ್ರಿ ಪಾಯಿಂಟ್ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ಉಲ್ಟಾ ಹಿಂದೆಗಡೆ ಬರಬೇಕು ಅಂತ ಹೇಳಿದ್ರು. ಹಿಂದೆಗಡೆಯಿಂದ ಈಗ ಹೋಗಿ ದರ್ಶನ ಮಾಡ್ತೀವಿ, ಹಿಂದೆಗಡೆ ಬಾಗಿಲಿಂದ. ಅವ್ರಿಗೆ ಬಂದವ್ರಿಗೆ ಗೊತ್ತಾಗುತ್ತಲ್ಲ. ದೇವ್ರ ದರ್ಶನ ಆಯಿತು. ತುಂಬ ಚೆನ್ನಾಗಿದೆ ದೇವರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಾಲಮುರುಗನ್ ಚೆನ್ನಾಗಿದೆ. ದರ್ಶನ ಎಲ್ಲ ಆಗೋಕ್ಕೆ ಒಂದು 10-15 ಮಿನಿಟ್ಸ್ ತೊಗೊಳ್ತಾ ಅಷ್ಟೇ. ಈಗ ಇಲ್ಲಿಂದ ಇದು ಆ್ಯಕ್ಚುಲಿ ಈ ವಿಲೇಜಲ್ಲಿ ತುಂಬ ಚೆನ್ನಾಗಿರೋ ವ್ಯೂ ಪಾಯಿಂಟ್ಸ್ಗಳಿದ್ದಾವೆ. ಅದನ್ನು ಎಂಜಾಯ್ ಮಾಡ್ತಾ ನೆಕ್ಸ್ಟು ಪೊನ್ನಾಮ್ ಲೇಕ್ ಅಂತನೂ ಇದೆ, ಅಲ್ಲಿಗೆ ಹೋಗಬೇಕು. ಫಸ್ಟು ಇಲ್ಲಿರೋ ವ್ಯೂನ ಎಂಜಾಯ್ ಮಾಡಿಕೊಂಡು ಹೋಗೋಣ. ಮನ್ನಾವರ್ ಲೇಕ್ ಇವಾಗ ನಾವು ನೋಡಿದ್ದು ಪಕ್ಕದಲ್ಲೇ ಇದೆ. ಸೊ ಇವಾಗ ಮನ್ನಾವರ್ ಲೇಕ್ಗೆ ಯಾರಾದರೂ ಪ್ಲಾನ್ ಮಾಡಿದ್ರೆ ಅಲ್ಲೇ ಪಕ್ಕದಲ್ಲೇ ಗೋಟ್ ಫಾರ್ಮ್ ಇದೆ. ತುಂಬಾ ಡಿಫ್ರೆಂಟ್ ಆಗಿರೋ ಗೋಟ್ಸ್ಗಳೆಲ್ಲ ಇರುತ್ತೆ, ಗೋಟ್ಸು, ಶೀಪ್ಸು ಇದೆಲ್ಲ ಇರುತ್ತೆ. ಆ ಲ್ಯಾಂಡ್ಸ್ಕೇಪ್ಸ್ ಅಲ್ಲಿ ಅದನ್ನೆಲ್ಲ ನೋಡಕ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಐಡಿಯಾ ಇಲ್ಲ ನನಗೆ. ಇಮ್ಯಾಜಿನೇಷನ್ ಅಲ್ಲಿ ಕಾಶ್ಮೀರ್ ಇದೆ. ಆಗ್ಲೇ ಹೇಳ್ದಂಗೆ ಇಲ್ಲಿ ಶೀಪ್ ಫಾರ್ಮ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪಾಯಿಂಟಲ್ಲಿ ರ್ಯಾಬಿಡ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ಇನ್ನೂ ಕೆಲವೊಂದು ಆ್ಯಕ್ಟಿವಿಟೀಸ್ ಇದ್ದಾವೆ. ಹಿಂದೆ ಅಂತ ಆ್ಯಕ್ಚುಲಿ ಇದನ್ನು ಏನಂತ ಕರೀತಾರೆ ಅಂದರೆ, ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಇಲ್ಲಿರೋ ಜನ. ಯಾಕಂತ ಹೇಳಿದ್ರೆ ಅಷ್ಟು ಗ್ರೀನರಿ ಆಗಿದೆ ಇದು. ಯಾವಾಗಲೇ ಬಂದ್ರೂ ಇದು ಗ್ರೀನ್ ಆಗಿರುತ್ತೆ. ಹಾಗೆ ಈ ಶೀಪ್ ಗೋಟ್ ಫಾರ್ಮ್ ಬಂದರೆ ನಾವು ವ್ಯೂ ಕಾಣ್ಬೋದು. ಯಾವ ವ್ಯೂ ಅಂತ ಹೇಳಿದ್ರೆ ಮನ್ನಾವರ್ ವ್ಯೂ, ಲೇಕ್ ವ್ಯೂ ಕಾಣ್ಬೋದು. ಸರಿ, ನಾನು ಮನ್ನಾವರ್ ಅನ್ನೋದು ಎಲ್ಲಿ ಬರ್ತಿದೆ ಗೊತ್ತಾ? ಇದು ಸಲಾರ್ ಮೂವಿ ಇದೆಯಲ್ಲ, ಅದರಲ್ಲಿ ಮನ್ನಾರ್ ಅಂತ ಒಂದು ಜನಾಂಗದ್ದು, ಒಂದು ಟ್ರೈಬ್ದು ಒಂದು ಸ್ಟೋರಿ ಇದೆಯಲ್ಲ, ಅಲ್ಲಿಂದ ನನಗೆ ಇನ್ಫ್ಲುಯೆನ್ಸ್ ಆಗ್ತಿದೆ. ಆದರೆ ಇದು ಮನ್ನಾವ್ನೂರ್ ಲೇಕ್ ವ್ಯೂ ಕಾಣಿಸ್ತಿದೆ. ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ, ಲೆಟ್ಸ್ ಟರ್ನ್ ಬ್ಯಾಕ್. ಸಖತ್ ಬ್ಯೂಟಿಫುಲ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಲ್ಲ ನಾವು ಫ್ರೇಮಲ್ಲಿ. ಪೇಂಟಿಂಗ್. ಗೆಳೆಯರೇ, ಮನ್ನಾವನ್ನೂರ್
ಮನ್ನಾವನೂರು ಲೇಕ್ಗೆ ಬಂದಿದ್ದೀವಿ ನಾವು. ಈಗ ನಾವು ಏನು ಮಾಡಬೇಕು ಅಂದರೆ ಹೋಗಿ ಬೋಟಿಂಗ್ ಮಾಡಬೇಕು. ಬೋಟಿಂಗಲ್ಲಿ ಒಂದು 4 ವಿಧಗಳಿದ್ದಾವೆ. ಅದು ಪೆಡಲಿಂಗ್ ಬೋಟಿಂಗ್, ಇನ್ನು 3 ಬೇರೆ ಬೇರೆ ಥರ ಇದ್ದಾವೆ. ಇಲ್ಲಿ ಪೆಡ್ಲಿಂಗ್ ಇದೆ ಅಂತ ಗೆಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ನೋಡೋಣ. ಯಾವುದೇ ಬೋಟಿಂಗ್ ಇದ್ರೂ ಬೋಟಿಂಗ್ ಮಾಡೇ ಮಾಡ್ತೀವಿ. 5 minutes later. ಬಿಂದುಗೆ ಇಲ್ಲಿ ಬೋಟಿಂಗ್ ಮಾಡೋ ಇಂಟ್ರೆಸ್ಟ್ ಹೋಗಿದೆ. ಯಾಕೆ ಮನ್ನಾವನರ್ ಲೇಕ್ ಒಳಗಡೆ ಬಂದರೆ ಫಸ್ಟ್ ಈ ಥರ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಏನು ಗೊತ್ತಾ, ಬೆಳಗ್ಗೆಯಿಂದ ಒಂದು 2-3 ಪ್ಲೇಸ್ಗೆ ಅಷ್ಟೇ ಹೋಗಿದ್ದು ನಾವು. ಆದರೂ ಅಲ್ಲಿ ನಾವು ಕಳೆಯೋ ಸಮಯ ಮತ್ತು ಬಿಂದು ಸುಸ್ತಾಯ್ತು ಅನ್ನೋ ಅಂತ ಹೇಳೋಷ್ಟರಲ್ಲಿ ಅಷ್ಟು ಬೇಗ ಕೆರೆ ಸಿಕ್ಬಿಡ್ತಲ್ಲ. ನೈಸ್. ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಗೊತ್ತಾ ಎಲ್ಲಡು. ನಾನು ಹಿಂದೆ ಬರಬೇಕು. ಈ ವಾವಲ ಇಲ್ಲಿ ನಾನು ಹೀರೋಯಿನ್. ಬಸ್ಲಿದೆ ಬಟ್ ಫೈನ್. ತುಂಬ ಚೆನ್ನಾಗಿದೆ ವ್ಯೂ ಎಲ್ಲನೂ. ಯಾವುದೋ ಒಂಥರ ಪಿಕ್ನಿಕ್ ಸ್ಪಾಟ್ ಬಂದಾಗಿದೆ. ಆರಾಮಾಗಿ ಚಿಲ್ ಮಾಡ್ಬೋದು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕ್ಲೋಸ್ ಆಗೋದು 5:30. ಇಲ್ಲೇ ನಮ್ಮ ಡೇನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಮರ್ತೇ ಬಿಟ್ಟಿದ್ದೆ ಬರ್ಡೇ. ಬೆಳಗ್ಗೆಯಿಂದ ಒಂದು 50 ಸಲ ಹೇಳಿದ್ದಾಳೆ, ನಾನು 50 ಸಲ ಥ್ಯಾಂಕ್ ಯು ಹೇಳಿದ್ದೀನಿ. ಗಾಯ್ಸ್ ಒಂದು ನಿಮಿಷ ಇರೆ. ಗಾಯ್ಸ್ ಸರ್ಪ್ರೈಸ್ ಏನಂದರೆ, ವಾವ್ ಎಷ್ಟು ಸಗದ ಕಾಣಿಸ್ತಿದೆ ಗೊತ್ತಾ. ಏನಪ್ಪ ಇದ್ರ ಕತೆ? ಇದು ಕತೆನ ಬಿಂದುನೇ ಹೇಳಬೇಕು ಇದಕ್ಕೆ ನಾವು ಹೇಗೆ ಬಂದ್ವಿ ಅಂತ. ಈಗ ಅಲ್ಲಿ ರೋಡಲ್ಲಿ ಬರ್ದಿದ್ರು ಕೂಕಲ್ ಲೇಕ್ ಅಂತ ಬರ್ದಿದ್ರು. ಹೋಗೋಣ ಅಂತ. ರವಿ ಬೇಡ, ಚೆನ್ನಾಗಿರಲ್ಲ, 5 ಕಿಲೋಮೀಟರ್ಸ್ ಏನೋ ತೋರಿಸ್ತಿತ್ತು, ಅಷ್ಟೇನು ಫೇಮಸ್ ಇಲ್ಲ ಅಂತ. ನಾನು ಪರವಾಗಿಲ್ಲ ನೋಡ್ಕೊಂಬರೋಣ ಒಂಥರ ಆಫ್ ಬೀಟ್ ಥರ. ಅಂದರೆ ಕೇಳಿದ್ವಿ ಇದನ್ನ, ತುಂಬ ಜನ ಹೋಗಲ್ಲ ಬಟ್ ತುಂಬ ಚೆನ್ನಾಗಿದೆ ಲೇಕ್ ಅಂತ ಕೇಳಿದ್ದೆ. ನಾನು ಕೇಳಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ನಾನು ಕರ್ಕೊಂಡು ನಾನು ಬೇಡ ಅಂತ 5 o'clock ಮೇಲೆ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಡಾರ್ಕ್ ಆಗಿತ್ತು, ಆಮೇಲೆ ಟಯರ್ಡ್ ಆಗಿದ್ವಲ್ಲ, ಏನಕ್ಕೆ ಹೋಗೋದು ಅಂದ್ಬಿಟ್ಟು. ಆಮೇಲೆ ಲೇಕ್ ಅಲ್ವಾ, ಎಲ್ಲೋದ್ರೂ ಬರೀ ಲೇಕೆ ಅಂದ್ಕೊಂಡು ನಾನು ಬೇಡ ಅಂತ ಇದ್ದೆ. ಇಲ್ಲ ಸರಿ ನೋಡ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ತಿದ್ಲು. ಬಟ್ ಬಂದಮೇಲೆ ಅಂತೂ ಗಾಡ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ವಿಡಿಯೋ ಹಾಕ್ತೀವಿ ಹಿಂದೆಗಡೆ. ಆ್ಯಕ್ಚುಲಿ ಕಮಲ ಏನಾದರೂ ಫುಲ್ಲು ಬೆಳ್ಕೊಂಡು ಲೋಟಸ್ ಎಲ್ಲ ಫುಲ್ಲು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು. ಈಗ ಲೋಟಸ್ ಇಲ್ಲ, ಬಟ್ ಲೋಟಸ್ ಇದ್ದಿದ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಕ್ಯಾಪ್ಚರ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ.